ಇನ್ನು ಅದು ನೂರಾರು ವರ್ಷಗಳ ಇತಿಹಾಸ ಹೊಂದಿರುವಂತ ಮಠ. ಕಳೆದ 8 ವರ್ಷದ ಹಿಂದೆ ಆ ಮಠಕ್ಕೆ ಪೀಠಾಧಿಪತಿಯ ಆಯ್ಕೆ ವಿಚಾರ ಆಕ್ರೋಶದ ಸಣ್ಣದೊಂದು ಕಿಡಿ ಹೊತ್ತಿತ್ತು. ಇವತ್ತು ಅದೇ ಕಿಡಿ ಧಗಧಗನೆ ಹೊತ್ತಿ ಉರಿದಿದೆ. ಮತ್ತೆ ಭಕ್ತರ ಆಕ್ರೋಶ ಸ್ಫೋಟಗೊಂಡಿದೆ. ಇದೇ ಸಿಟ್ಟಲ್ಲಿ ರಂಭಾಪುರಿ ಶ್ರೀಗಳ ಕಾರಿನ ಕಡೆ ಭಕ್ತರು ಚಪ್ಪಲಿ ತೂರಿದ್ದಾರೆ. ಮಠದ ಆಸ್ತಿ ಹೊಡ್ಕೊಂಡು ಹೋಗ್ಬೇಕಂತೇಳಿ ಗಂಗಾಧರ ಸ್ವಾಮಿಗೆ ಸನ್ಯಾಸತ್ವ ಸ್ವೀಕರಿಸಿಲ್ಲ. ರಂಭಾಪುರಿ ಶ್ರೀ ಕಾರಿನ ಮೇಲೆ ಚಪ್ಪಲಿ ತೂರಾಟ, ಪೀಠಾಧಿಪತಿ ಆಯ್ಕೆಗೆ ವಿರೋಧ, ಜನರ ಆಕ್ರೋಶ. ಬಾಗಲಕೋಟೆ ಜಿಲ್ಲೆ ಕಲಾದಗಿಯಲ್ಲಿರುವ ರಂಭಾಪುರಿ ಪಂಚಗೃಹ ಗುರುಲಿಂಗೇಶ್ವರ ಮಠದ ಪೀಠಾಧಿಪತಿಯ ಆಯ್ಕೆ ವಿವಾದ ಸೃಷ್ಟಿಸಿದೆ. ಮಠದ ಪೀಠಾಧಿಪತಿಯಾಗಿ ಗಂಗಾಧರ ಸ್ವಾಮೀಜಿ ನೇಮಕಕ್ಕೆ ಭಕ್ತರು ಕೆರಳಿದ್ದಾರೆ. ಕಲಾದಗಿ ಮಠದ ಚಂದ್ರಶೇಖರ ಶಿವಾಚಾರ್ಯರು ಲಿಂಗೈಕ್ಯರಾಗಿ ವರ್ಷಗಳೇ ಕಳೆದಿವೆ. ಹೀಗಾಗಿ ಪೀಠಾಧಿಪತಿ ಸ್ಥಾನಕ್ಕೆ ಚಂದ್ರಶೇಖರ್ ಸ್ವಾಮೀಜಿಯ ಸಹೋದರಿ ಮಗ ಗಂಗಾಧರ ಸ್ವಾಮೀಜಿಯವರನ್ನ ರಂಭಾಪುರಿ ಶ್ರೀಗಳು ನೇಮಿಸಿದ್ದಾರೆ. ಆದರೆ ಗಂಗಾಧರ ಸ್ವಾಮೀಜಿ ಆಯ್ಕೆಗೆ ಹೆಚ್ಚಿನ ಭಕ್ತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದೇ ವಿವಾದ ಸದ್ಯ ಕೋರ್ಟ್ ಅಂಗಳ ತಲುಪಿದೆ. ಹೀಗಾಗಿ ಮಠದ ದುರಾಸ್ತಿ, ಮಠದ ಆಸ್ತಿ ಸಾಗುವಳಿ ಮಾಡುವಂತಿಲ್ಲ ಅಂತ ಕೋರ್ಟ್ ಆದೇಶ ನೀಡಿತು. ಆದರೆ ಗಂಗಾಧರ ಸ್ವಾಮೀಜಿ ನಿಯಮ ಉಲ್ಲಂಘಿಸಿರೋದು ಭಕ್ತರನ್ನ ಕೆರಳಿಸಿದೆ. ಈ ಸಂಘರ್ಷದ ನಡುವೆ ಉದಗಟ್ಟಿ ಗ್ರಾಮದಲ್ಲಿ ಅಡ್ಡಪಲ್ಲಕ್ಕಿ ಕಾರ್ಯಕ್ರಮವಿತ್ತು. ಇದರಲ್ಲಿ ಪಾಲ್ಗೊಳ್ಳಲು ರಂಭಾಪುರಿ ಶ್ರೀ ಕಲಾದಗಿ ಮಾರ್ಗವಾಗಿ ಹೋಗ್ತಿದ್ರು. ಈ ವೇಳೆ ಭಕ್ತರು ರಂಭಾಪುರಿ ಶ್ರೀ ಕಾರನ್ನ ತಡೆಯಲೆತ್ನಿಸಿದ್ರು, ಧಿಕ್ಕಾರ ಕೂಗಿದ್ರು. ಉದ್ರಿಕ್ತ ಮಹಿಳೆಯೊಬ್ಬರು ಶ್ರೀಗಳ ಕಾರಿನತ್ತ ಚಪ್ಪಲಿ ತೋರಿದ್ರು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಇನ್ನು ಕಲಾದಗಿ ಮಠ 50 ಎಕರೆ ಆಸ್ತಿ, ಹೈಸ್ಕೂಲ್, ಕಾಲೇಜು ಸೇರಿ 25 ಕೋಟಿ ಬೆಲೆ ಬಾಳುತ್ತೆ. ಇದನ್ನ ಹೊಡೆಯೋ ಹುನ್ನಾರ ನಡೀತಿದೆ ಅಂತ ಭಕ್ತರು ಆರೋಪಿಸಿದ್ದಾರೆ. ಗಂಗಾಧರ ಸ್ವಾಮಿಗೆ ಮೊದಲಿನಿಂದನೂ ಸನ್ಯಾಸತ್ವ ಸ್ವೀಕರಿಸಿಲ್ಲ. ಮೊದಲನೇದ್ದು ವಿದ್ಯಾ ಅಭ್ಯಾಸ ಸರಿಯಾದ ಪಾಂಡಿತ್ಯ ಇಲ್ಲ. ಬಾಲ್ಯದಿಂದ ಅದಕ್ಕೇನು ಸಂಬಂಧಪಟ್ಟಂಥ ಅರ್ಹತೆಗಳು ಅವರಲ್ಲಿ ಇಲ್ಲೇ ಇಲ್ಲ. ನಮ್ಮ ಮಟ್ಟದ ಆಸ್ತಿ ಉಳಿಬೇಕು, ಪೀಠಾಧಿಪತಿ ಬರಬೇಕು, ವಿದ್ಯಾಸಂಸ್ಥೆ ಉಳಿಬೇಕು. ಈ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿರೋ ರಂಭಾಪುರಿ ಶ್ರೀಗಳು ವಿವಾದ ಕೋರ್ಟ್ನಲ್ಲಿದೆ, ಏನನ್ನೋ ಮಾತಾಡಲ್ಲ, ಆದ್ರೆ ನಮ್ಮ ಕಾರಿನ ಮೇಲೆ ಭಕ್ತರು ಚಪ್ಪಲಿ ತೋರಿಲ್ಲ, ಹೂ ಹಾಕಿ ಸ್ವಾಗತಿಸಿದ್ದಾರೆ ಅಂತಂದ್ರು. ಆದರೆ ಕೆಲವು ದೃಶ್ಯ ಮಾಧ್ಯಮಗಳಲ್ಲಿ ರಂಭಾಪುರಿ ಜಗದೊಳಗ ಕಾರಿನ ಮೇಲೆ ಚಪ್ಪಲಿ ಎಸೆತ ಮತ್ತು ಧಿಕ್ಕಾರ ಕೂಗುಗಳನ್ನು ಮಾಡಿದರು ಅಂತೇಳಿ ವರದಿ ಎಲ್ಲ ದೃಶ್ಯ ಮಾಧ್ಯಮಗಳು ಮಾಡಿವೆ. ಈ ಘಟನೆಗಳು ರಂಭಾಪುರಿ ಜಗದವರೆಗೂ ಯಾವುದೇ ರೀತಿಯಾದಂಥ ಸಂಬಂಧ ಇರುವುದಿಲ್ಲ. ಪೀಠಾಧಿಪತಿ ವಿವಾದ 8 ವರ್ಷದ ನಂತರ ಮತ್ತೆ ಸ್ಫೋಟವಾಗಿದೆ. ಪೊಲೀಸರು ಮಠಕ್ಕೆ ಬಿಗಿ ಭದ್ರತೆ ನೀಡಿದ್ದಾರೆ. ಏನೇ ಇರಲಿ, ರಂಭಾಪುರಿ ಶ್ರೀ ಕಾರಿನ ಮೇಲೆ ಚಪ್ಪಲಿ ತೂರಿದ್ದು ಶ್ರೀಗಳ ಭಕ್ತರಿಗೆ ನೋವು ತಂದೊಡ್ಡಿದೆ. ಈ ವಿವಾದ ಮತ್ಯಾವ ತಿರುವು ಪಡೆದುಕೊಳ್ಳುತ್ತೋ ಅನ್ನೋ ಆತಂಕ ಮೂಡಿದೆ. ರವಿ ಮೂಕಿ, TV9, ಬಾಗಲಕೋಟೆ.